43, 44, 45 ಹಾಗೂ 46ನೇ ಕವನ. ಆ ವಸಿಷ್ಠನ ಕೌಶಿಕನ ಯುದ್ಧಾವ ಲಂಬವೇನೆಂಬನು ದೇವಕುಲ ವಂಜುವುದು ವಿಶ್ವಾಮಿತ್ರನ ಅಬ್ಬಟೆಗೆ ಆ ವಿವಿಧ ಮಂತ್ರಾಸ್ತ್ರವನ್ನು ಸಾವಿರ ನವ ಬ್ರಹ್ಮದಂಡದ ಡಾವರದಲ್ಲೇ ಗೆಲಿದನೊಬ್ಬ ವಸಿಷ್ಠ ಮುನಿಯಂದ. ಅಂದರೆ ಮನುಷ್ಯನಿಗೂ ವಿಶ್ವಾಮಿತ್ರನಿಗೂ ನಡೆದ ಯುದ್ಧದಲ್ಲಿ ವಸಿಷ್ಠನಿಗೂ ವಿಶ್ವಾಮಿತ್ರನಿಗೂ ನಡೆದ ಯುದ್ಧದಲ್ಲಿ ಏನೆಂದು ಹೇಳೋಣ. ವಿಶ್ವಾಮಿತ್ರನ ಪರಾಕ್ರಮಕ್ಕೆ ದೇವತೆಗಳು ಎದುರುವರು. ಅಂತಹ ವಿಶ್ವಾಮಿತ್ರನ ಅಸಂಖ್ಯಾತ ಮಂತ್ರಾಸ್ತ್ರಗಳನ್ನು ವಸಿಷ್ಠನೊಬ್ಬನೇ ತನ್ನ ಬ್ರಹ್ಮದಂಡದ ಪ್ರಭಾವದಿಂದ ಗೆದ್ದನು. ಓದುಗಲಾರದೆ ತನ್ನ ಸುಕ್ಷತ್ರದ ಮಹತ್ವದ ಬಿಸುಟು ಸುಬ್ರಾಹ್ಮದಲ್ಲಿ ಹೊಕ್ಕನು ವಿಗಿಡ ವಿಶ್ವಾಮಿತ್ರ ಮುನಿಯೆಂದು. ಅದರಿನಿಂದೆ ಕ್ಷಾತ್ರ ತೇಜೋದು ಉಳಿದಿತು. ವಿಮಲ ಬ್ರಹ್ಮನು ಕೂಡಿದೊಡೆ ಕೌತುಕವೆಂದನು ಗಂಧರ್ವ ಅರ್ಜುನನಿಗೆ. ಅಂದರೆ ಆ ಬ್ರಹ್ಮದಂಡವನ್ನು ಜಯಿಸಲಾರದೆ ವಿಶ್ವಾಮಿತ್ರನು ತನ್ನ ಕ್ಷಾತ್ರ ತೇಜಸ್ಸನ್ನು ವರ್ಚಿಸಿ ಬ್ರಾಹ್ಮಿ ತೇಜಸ್ಸನ್ನು ಪಡೆಯಲು ಹೊರಟನು. ಆದುದರಿಂದ ನಿಮ್ಮ ಕ್ಷಾತ್ರಿ ತೇಜಸ್ಸು ನಿರ್ಮಲ ಬ್ರಹ್ಮ ತೇಜದ ಸಹಯೋಗವನ್ನು ಸಂಪಾದಿಸಿದರೆ ನೀವು ಏನನ್ನೂ ಸಾಧಿಸುವಿರೋ ಎಂಬ ಕೌತುಕ ನನಗೆ ಬರುತ್ತದೆ ಎಂದು ಅಂಗಾರವರ್ಮನು ಅರ್ಜುನನಿಗೆ ತಿಳಿಸುತ್ತಾನೆ. ಇಲ್ಲಿಗದೆ 4-5 ಯೋಜನದಲ್ಲಿ ದೌಮ್ಯಾಶ್ರಮ ವಸಿಷ್ಠಂಗಲ್ಲಿ ಸನ್ನಿಧಿಯ ಅಂಗಾತನ ಅನುಜ ಆತ ಅಲ್ಲಿ ಪೌರೋಹಿತವನ್ನು ನಿಮಗೊಲ್ಲೆ ಎನ್ನಿದು ಮುನಿಪ ಮಾಡಿದಳಲ್ಲಿ ಲೇಸಹುದೆಂದು ಕಳುಹಿದನು ವಿವರನ ಕಚರ. ಅಂದರೆ ಇಲ್ಲಿಂದ 4-5 ಯೋಜನಾ ದೂರದಲ್ಲಿ ವಸಿಷ್ಠನ ತಮ್ಮನಾದ ದೌಮ್ಯನ ಆಶ್ರಮವಿದೆ. ವಸಿಷ್ಠನು ಅಲ್ಲಿರುತ್ತಾನೆ. ಅವನ ಬಳಿಗೆ ಹೋಗಿ ನಿಮಗೆ ಪುರೋಹಿತನಾಗಲು ಅವನನ್ನು ಪ್ರಾರ್ಥಿಸಿರಿ. ಅವನು ಒಪ್ಪಿಕೊಂಡರೆ ನಿಮಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂದು ಹೇಳಿ ಅಂಗಾರವರ್ಮನು ಪಾಂಡವರನ್ನು ದೌಮ್ಯಾಶ್ರಮಕ್ಕೆ ಕಳಿಸುತ್ತಾನೆ. ಗಮಿಸಿದರು. ಬಳಿಕ ಅವರು ದೌಮ್ಯಾಶ್ರಮಕ್ಕೆ ಬಂದರು. ಮುನಿಪನ ಅರ್ಘ್ಯಾದ್ಯಮಲ ಸತ್ಕಾರ ಉಚಿತ ಕೈಗೊಂಡು ವಿನಯದಲ್ಲಿ ಎಮಗೆ ಪೌರೋಹಿತ್ಯದಲ್ಲಿ ಸಂಕ್ರಮಿಸಬೇಕೆಂದು ಉಣಬಡಿಸಿ ಭೂರಮಣದಲ್ಲಿ ಎಲ್ಲಿ ಮಿಂದೈದರು ಪಾಂಚಾಳ ಪಟ್ಟಣವ. ಅಂದರೆ ಅಂಗಾರವರ್ಮನಿಂದ ಬೀಳ್ಕೊಂಡು ಪಾಂಡವರು ದೌಮ್ಯಾಶ್ರಮಕ್ಕೆ ಬಂದರು. ಆತನು ನೀಡಿದ ಅರ್ಘ್ಯವೇ ಮೊದಲಾದ ಸತ್ಕಾರ್ಯಗಳನ್ನು ಸ್ವೀಕರಿಸಿದರು. ನಮಗೆ ಪೌರೋಹಿತರಾಗಬೇಕು ಎಂದು ವಿನಯದಿಂದ ದೌಮ್ಯನನ್ನು ಬೇಡಿಕೊಂಡು ಆತನನ್ನೊಪ್ಪಿಸಿ ಅವನೊಡನೆ ಪಾಂಚಾಳ ಪಟ್ಟಣಕ್ಕೆ ಪ್ರಯಾಣ ಮಾಡುತ್ತಾರೆ. ದೌಮ್ಯನು ದೇವಲನ ತಮ್ಮ ಎಂದು ವ್ಯಾಸ ಭಾರತದಲ್ಲಿ ಇದೆ. ಅಂದರೆ ವಸಿಷ್ಠನ ತಮ್ಮ ಎಂದು ವ್ಯಾಸ ಭಾರತದಲ್ಲಿ ಇದೆ. ಧನ್ಯವಾದಗಳು.